ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದೀರಾ, ಎಕ್ಸಾಮ್ಸ್ ಬಂದುಬಿಟ್ಟು 10th ಸ್ಟಾರ್ಟ್ ಆಗ್ತಿದೆ, 6M BCom ಅವ್ರದ್ದು. ಸೊ ಎಲ್ಲರೂ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತಿದ್ದೀರಾ. ನಾನು ಖಂಡಿತವಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಇವಾಗ ನಾನು ಫಸ್ಟು AC ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಅಪ್ ಟು 5 ಚಾಪ್ಟರ್ಸ್ವರೆಗೂ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟು AFM ಸ್ಟಾರ್ಟ್ ಮಾಡ್ತೀನಿ. IAS ಆಗಿರ್ಬೋದು, IT ಆಗಿರ್ಬೋದು, ಕಂಪ್ಲೀಟ್ ಮಾಡೇ ಕೊಡ್ತೀನಿ. ಓಕೆನಾ? ಸೊ ಯಾರೂ ವರಿ ಮಾಡ್ಕೋಬೇಡಿ, ಆದಷ್ಟು ಬೇಗನೆ ಸಿಲೆಬಸ್ನ ಕವರ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ 4 ಅಥವಾ 3 ಲೆಸನ್ಸ್ ಆದರೂ ನಮಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಲೆಸನ್ಸ್ ಆದರೂ ಯಾವುದು ಮೀನ್ ಇರುತ್ತೋ ಅದನ್ನು ಮಾತ್ರ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಿ ಬೇಗ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಸಾರಿ, ಅಪ್ಲೋಡ್ ಮಾಡದೇ ಇರೋ ರೀಸನ್ಗೆ ಸಾರಿ ಕೇಳ್ತಿದ್ದೀನಿ. ಸೊ ಇವಾಗ ನಾವು ACನ ಅಸೆಸ್ಮೆಂಟ್ ಆಫ್ ನ ನೋಡೋದಾದರೆ, ಸೊ ಚಾಪ್ಟರ್ 1 ಬಂದುಬಿಟ್ಟು ಅಸೆಸ್ಮೆಂಟ್ ಆಫ್ 1. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2ನ ಅಪ್ಲೋಡ್ ಮಾಡಿದ್ದೆ. ಸೊ ಈ ಒಂದು ವೀಡಿಯೋದಲ್ಲಿ ಪಾರ್ಟ್ 3 ಆಗಿದೆ. ಸೊ ಇದು ಯಾವ ಸಬ್ಜೆಕ್ಟು ಅಂದರೆ ಅಸೆಸ್ಮೆಂಟ್ ಆಫ್ ಫರ್ಮ್ ಅದರ್ ದ್ಯಾನ್ ದ ಇಂಡಿವಿಜುವಲ್, ಫೈಲಿಂಗ್ ಆಫ್ ITRs ಅಂತ ಹೇಳಿ. ಸೊ ಇದನ್ನು ನಾನು AC ಅಂತ ಹೇಳಿ ಶಾರ್ಟ್ ಫಾರ್ಮಲ್ಲಿ ಕರೆಯೋದು ನಾವು. ಸೊ ಇಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ ಅದರ್ ದ್ಯಾನ್ ದ ಇಂಡಿವಿಜುವಲ್, ಅದರಲ್ಲಿ ಚಾಪ್ಟರ್ 1 ಬಂದುಬಿಟ್ಟು ಅಸೆಸ್ಮೆಂಟ್ ಆಫ್ ಫರ್ಮ್. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 3 ಆಗಿದೆ. ಸೊ ಪಾರ್ಟ್ 3 ಬಂದುಬಿಟ್ಟು ನಾನು ಇಲ್ಲಿಂದ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಅಥವಾ 4 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಫಾರ್ಮೆಟ್ ಬಂದುಬಿಟ್ಟು 12 ಮಾರ್ಕ್ಸ್ಗೂ ಕೇಳ್ತಾರೆ ಆ್ಯಂಡ್ 4 ಮಾರ್ಕ್ಸ್ಗೂ ಕೇಳ್ತಾರೆ. ಸೊ ಇಲ್ಲಿ ನಾನು ಫಸ್ಟ್ ಫಾರ್ಮೆಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇಲ್ಲಿ ಇದು ಫಸ್ಟ್ ಸ್ಟೆಪ್ ಆಗಿದೆ. ಇವಾಗ 12 ಮಾರ್ಕ್ಸ್ನ ಕೇಳೋದಾದರೂ ನಿಮಗೆ ಒಂದೊಂದು ಸತಿ ಏನು ಮಾಡ್ತಾರೆ ಅಂದರೆ 3 ಸ್ಟೆಪ್ಸ್ನ ಲಾಸ್ಟ್ ಮಾಡ್ತಾರೆ, ಅಥವಾ 5 ಸ್ಟೆಪ್ಸಿಗೆ ಎಂಡ್ ಮಾಡ್ತಾರೆ, ಅಥವಾ 7 ಸ್ಟೆಪ್ಸುಗೆ ಎಂಡ್ ಮಾಡ್ತಾರೆ. ಓಕೆನಾ? ಇಷ್ಟರಲ್ಲಿ ನಿಮಗೆ 12 ಮಾರ್ಕ್ಸು ಕೇಳಿದ್ರೆ ಇಷ್ಟು ಕೇಳ್ತಾರೆ, ಇಲ್ಲ 4 ಮಾರ್ಕ್ಸು ಕೇಳಿದ್ರೆ ಅಪ್ ಟು 3 ಸ್ಟೆಪ್ಸ್ನ ಮಾತ್ರ ಕೇಳ್ತಾರೆ 4 ಮಾರ್ಕ್ಸಿಗೆ, ಅಥವಾ ಒಂದೊಂದು ಸತಿ ಬರೀ ಬುಕ್ ಪ್ರಾಫಿಟ್ನ ಮಾತ್ರ ಕೇಳ್ತಾರೆ 4 ಮಾರ್ಕ್ಸ್ಗೆ. ಓಕೆನಾ? ಈ ಒಂದು ವಿಡಿಯೋದಲ್ಲಿ ನಾನು ಫಾರ್ಮೆಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಪ್ ಟು 5 ಸ್ಟೆಪ್ಸ್ವರೆಗೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವಾಗ ಸ್ಟೆಪ್ 1 ಬಂದುಬಿಟ್ಟು ಫಾರ್ಮೇಷನ್ ಆಫ್ ಕಾಂಪ್ಯೂಟಿಂಗ್ ಬುಕ್ ಪ್ರಾಫಿಟ್. ಸೊ ಬುಕ್ ಪ್ರಾಫಿಟ್ನ ಯಾವ ರೀತಿ ಕಂಡುಹಿಡಿಯೋದು ಅಂದರೆ, ಫಸ್ಟ್ ಆ್ಯಸ್ ಇಟ್ ಈಸ್ 2 ಕಾಲಮ್ಸ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ರುಪೀಸ್ ಅಂತ ಹೇಳಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸಲ್ಲಿ ನೀವು ಫಸ್ಟ್ ಏನು ತೊಗೋಬೇಕು ಅಂದರೆ ನೆಟ್ ಪ್ರಾಫಿಟ್ನ ತೊಗೋಬೇಕು. ಇದು ಕ್ವಶನಲ್ಲಿ ಇರ್ತಾರೆ, ಇದು ಡೈರೆಕ್ಟಾಗಿ ಔಟರ್ ಕಾಲಮ್ ಅಮೌಂಟ್ ಹಾಕ್ತೀರಾ. ಇದಕ್ಕೆ ನೀವು ಏನೇನೆಲ್ಲ ಆ್ಯಡ್ ಮಾಡಬೇಕು ಅಂದರೆ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ ಏನಾರು ಇತ್ತು ಅಂದರೆ ಅದನ್ನು ಆ್ಯಡ್ ಮಾಡ್ತೀರಾ. ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್ ಇದ್ದರೆ ಅದನ್ನು ಆ್ಯಡ್ ಮಾಡ್ತೀರಾ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಸ್ 12% ಇದ್ದರೆ, ಅಂದರೆ ಇವಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಡ್ತಾರೆ ಅಂದ್ಕೊಳ್ಳಿ, ಅಟ್ 14% ಅಂತ ಕೊಟ್ಟರೆ ನೀವು 12%ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀರಾ, 2%ನ ಇಗ್ನೋರ್ ಮಾಡ್ತೀರಾ. ಓಕೆನಾ? ಎಕ್ಸಸ್ ಎಷ್ಟಿದೆ ಅಷ್ಟನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಏನಾರು ಇದ್ದರೆ, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇದೆ ಅದನ್ನು ಆ್ಯಡ್ ಮಾಡ್ತೀರಾ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇದ್ದರೆ ಆ್ಯಡ್ ಮಾಡ್ತೀರಾ. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಇದ್ದರೆ ಆ್ಯಡ್ ಮಾಡ್ತೀರಾ. ಸೊ ಇವಾಗ ನಿಮಗೆ ಇಲ್ಲಿ ನಾನು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತಿರೋದಕ್ಕೆ ಮೇ ಬಿ ನಿಮಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಾಗಲ್ಲ ಅನಿಸುತ್ತೆ, ಬಟ್ ನಾನು ಸಮ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಯಾವ ರೀತಿ ಕೊಡ್ತಾರೆ, ಬಿಸ್ನೆಸ್ ಇನ್ಕಮ್ಸ್ ಯಾವ ರೀತಿ ಕೊಡ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಏನು ಇಷ್ಟು ಡೀಟೇಲಾಗಿ ನೀವು ಬರಿಬೇಕಾ ಅಂದರೆ ಇಲ್ಲ. ನಿಮಗೆ ಅಕಸ್ಮಾತ್ ನಿಮಗೆ ಹೆಡ್ಡಿಂಗ್ಸ್ಗಳು ಗೊತ್ತಿದೆ, ಅದು ಅಂಡರ್ ಏನೇನೆಲ್ಲ ಬರುತ್ತೆ ಅಂತ ಬರಿಬೋದು. ಇಲ್ಲ ಹೆಡ್ಡಿಂಗ್ಸ್ ಗೊತ್ತಿಲ್ಲ ಅಂದರೆ ಏನು ಇಶ್ಯೂ ಇಲ್ಲ, ನಾನು ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ಬರೆಯೋದು ಅಂತ ಹೇಳ್ತೀನಿ. ಬಟ್ ನಿಮಗಿದು ಒಂದು ಫಾರ್ಮೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫಾರ್ಮೆಟ್ ಆಗುತ್ತೆ. ಬಿಕಾಸ್ ಈ ಫಾರ್ಮೆಟ್ನ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ಸ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಓಕೆನಾ? ನೆಕ್ಸ್ಟು ಇದಾದಮೇಲೆ ಮೈನಸ್, ಯಾವುದನ್ನೆಲ್ಲ ನೀವು ಮೈನಸ್ ಮಾಡ್ತೀರಾ ಅಂದರೆ, ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಇದ್ದರೆ ಅದನ್ನು ಮೈನಸ್ ಮಾಡ್ತೀರಾ. ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು P&L ಅಕೌಂಟ್ ಇದ್ದರೆ ಮೈನಸ್ ಮಾಡ್ತೀರಾ. ಎಕ್ಸಾಮ್ಟೆಡ್ ಇನ್ಕಮ್ ಕ್ರೆಡಿಟೆಡ್ ಟು P&L ಅಕೌಂಟ್ ಇದ್ದರೆ ಮೈನಸ್ ಮಾಡ್ತೀರಾ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇದ್ದರೆ ಮೈನಸ್ ಮಾಡ್ತೀರಾ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇದ್ದರೆ ಮೈನಸ್ ಮಾಡ್ತೀರಾ. ಸೊ ನೋಡಿ, ಇಲ್ಲಿ ಆ್ಯಡ್ ಮಾಡಬೇಕಾದ್ರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಡ್ ಮಾಡಿದರೆ, ಇಲ್ಲಿ ಮೈನಸ್ ಮಾಡಬೇಕಾದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು. ಮತ್ತು ಇಲ್ಲಿ ಆ್ಯಡ್ ಮಾಡಬೇಕಾದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಆ್ಯಡ್ ಮಾಡಿದ್ರಿ, ಬಟ್ ಮೈನಸ್ ಮಾಡಬೇಕಾದ್ರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಮೈನಸ್ ಮಾಡ್ತಿದ್ದೀರಾ. ಇಷ್ಟು ನಿಮಗೆ ಮಾಡಿದ ಮೇಲೆ ನಿಮಗೆ ಬರೋ ಆನ್ಸರ್ ಏನು ಅಂದರೆ ಬುಕ್ ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ. ಬುಕ್ ಪ್ರಾಫಿಟ್ ಆದ್ರೂ ಬರ್ಬೋದು ಅಥವಾ ಲಾಸ್ ಆದ್ರೂ ಬರ್ಬೋದು. ಯೂಶ್ವಲಿ ಬರೋದೇ ಪ್ರಾಫಿಟ್ಟು. ಸೊ ಲಾಸ್ ಬಂದರೂ ಸೇಮ್ ಆ್ಯಸ್ ಇಟ್ ಈಸ್ ಸ್ಟೆಪ್ಸೇ ಬರುತ್ತೆ. ಓಕೆನಾ?
ಸೊ ಇಷ್ಟು ಕೂಡ ಇದು ಫಸ್ಟ್ ಸ್ಟೆಪ್ ಫಾರ್ಮ್ಯಾಟ್ ಆಗಿದೆ. ಇನ್ನು ಸೆಕೆಂಡ್ ಸ್ಟೆಪ್ ನಾವು ನೋಡೋದಾದರೆ, ಸೊ ನೋಡಿ ಇಲ್ಲಿ ಇವಾಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಅಲೋಯಬಲ್ ರೆಮ್ಯುನರೇಷನ್ನ ನೀವು ಫೈಂಡ್ ಔಟ್ ಮಾಡ್ತೀರಾ ಟು ಪಾರ್ಟ್ನರ್ಸ್. ಸೊ ಅಲೋಯಬಲ್ ರೆಮ್ಯುನರೇಷನ್ನ ಫೈಂಡ್ ಔಟ್ ಮಾಡಬೇಕಾದ್ರೂ ಕೂಡ ನಿಮಗೆ 2 ಕಾಲಮ್ಸೇ ಬರುತ್ತೆ, ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ. ಸೊ ಇಲ್ಲಿ ಫಸ್ಟ್ ನೀವೇನು ತೊಗೋಬೇಕು ಅಂದರೆ, ಫಾರ್ ಫಸ್ಟ್ 3 lakh ಇಂಟು 90%, ಇದು ಕಾನ್ಸ್ಟೆಂಟ್. ಓಕೆನಾ, ಕಾನ್ಸ್ಟೆಂಟ್ ಯಾವಾಗ ಅಂದರೆ ನಿಮ್ಮ ಒಂದು ಬುಕ್ ಪ್ರಾಫಿಟ್ ಏನಿದೆ ಅದು 3 lakh ಅಥವಾ 3 lakhಗಿಂತ ಜಾಸ್ತಿ ಬಂದರೆ ಮಾತ್ರ ಇದು ಕಾಮನು. ಅಕಸ್ಮಾತ್ ನಿಮಗೆ ಬುಕ್ ಪ್ರಾಫಿಟ್ ಬಂದುಬಿಟ್ಟು 2,80,000 ಅಂತ ಇದ್ದರೆ ಅವಾಗ ನೀವು ಇಲ್ಲಿ ಡೈರೆಕ್ಟಾಗಿ ಅಮೌಂಟ್ ತೊಗೊಳ್ತೀರಾ, ಅವಾಗ 3 lakh ಇಂಟು 90% ಮಾಡಲ್ಲ, ಬುಕ್ ಪ್ರಾಫಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬುಕ್ ಪ್ರಾಫಿಟ್ ಎಷ್ಟು ಬರುತ್ತೋ ಆ ಬೇಸಿಸ್ ಮೇಲೆ ಈ ಅಮೌಂಟ್ನ ತೊಗೊಳ್ತೀರಾ. ಅವ್ರ ಮ್ಯಾಕ್ಸಿಮಮ್ ಲಿಮಿಟ್ ಬಂದುಬಿಟ್ಟು 1,50,000, ಇದು ಕೂಡ ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟೇ ಇರುತ್ತೆ. ಇವಾಗ ಫಾರ್ 3 lakh ಇಂಟು 90% ಮಾಡಿದಾಗ ನಿಮಗೆ 2,70,000 ಬರುತ್ತೆ. ಇದು 3 lakh ಜಾಸ್ತಿ ಬಂದರೆ ಇದೇ ಅಪ್ಲೈ ಮಾಡೋದು ನೀವು. ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನು ಔಟರ್ ಕಾಲಮ್ಗೆ ಇಲ್ಲಿ ಹಾಕ್ಕೊಳ್ತೀರಾ ಅಮೌಂಟ್ನ. ಓಕೆನಾ, ಈ ಅಮೌಂಟ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ, ಆ್ಯಡ್ ಆನ್ ದಿ ಬ್ಯಾಲೆನ್ಸ್ ಅಮೌಂಟ್ 60%ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಯಾವ ಬೇಸಿಸ್ ಮೇಲೆ ಅಂದರೆ ಬುಕ್ ಪ್ರಾಫಿಟ್ ಬೇಸಿಸ್ ಮೇಲೆ ನೀವಿಲ್ಲಿ ಆ್ಯಡ್ ಮಾಡಬೇಕು. ಅದು ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ಸಮ್ಸ್ ಮಾಡಬೇಕಾದ್ರೆ ಹೇಳ್ತೀನಿ. ಓಕೆನಾ, ಸೊ ಸಮ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಅಮೌಂಟ್ ಮೇಲೆ ಆ್ಯಡ್ ಮಾಡಬೇಕು ಅಂತ. ಇಂಟು 60%ನ ಮಾಡಿದಾಗ ನಿಮ್ಗೆ ಔಟರ್ ಕಾಲಮ್ ಆನ್ಸರ್ ಬರುತ್ತೆ. ಇವೆರಡನ್ನ ನಾವು ಆ್ಯಡ್ ಮಾಡಿದಾಗ ಅಂದರೆ ನಮಗೇನು ಅಮೌಂಟ್ ಸಿಕ್ಕಿರುತ್ತೋ ಆ ಅಮೌಂಟು ಮತ್ತು ಬ್ಯಾಲೆನ್ಸ್ ಅಮೌಂಟ್ ಎರಡೂ ಆ್ಯಡ್ ಮಾಡಿದಾಗ ನಮಗೆ ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್ ಸಿಗುತ್ತೆ, ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಆರ್ ಆ್ಯಕ್ಚುಯಲ್ ರೆಮ್ಯುನರೇಷನ್. ಸೊ ಇಲ್ಲಿ ಆ್ಯಕ್ಚುಯಲ್ ರೆಮ್ಯುನರೇಷನ್ ಅಂದರೆ ಸ್ಯಾಲ್ರಿ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಇಷ್ಟನ್ನ ಆ್ಯಡ್ ಮಾಡಿದಾಗ ನಿಮ್ಗೊಂದು ಅಮೌಂಟ್ ಬರುತ್ತಲ್ಲ, ಆ ಅಮೌಂಟ್ನ ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಇವಾಗ ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್ ಮತ್ತು ಆ್ಯಕ್ಚುಯಲ್ ರೆಮ್ಯುನರೇಷನ್ ಎರಡರಲ್ಲಿ ಯಾವುದು ಲೀಸ್ಟ್ ಇರುತ್ತೆ ಅದನ್ನು ಅಲೋಯಬಲ್ ರೆಮ್ಯುನರೇಷನ್ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತೀರಾ. ಇದು ಸೆಕೆಂಡ್ ಸ್ಟೆಪ್. ಇನ್ನು ಥರ್ಡ್ ಸ್ಟೆಪ್ ನೀವು ನೋಡೋದಾದರೆ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಇಲ್ಲೂ ಕೂಡ 2 ಕಾಲಮ್ಸ್ ಆಗಿರುತ್ತೆ, ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ. ಫಸ್ಟ್ ಬುಕ್ ಪ್ರಾಫಿಟ್ ಅಂದರೆ ಸ್ಟೆಪ್ 1 ಆನ್ಸರ್ ಮತ್ತು ಸ್ಟೆಪ್ 2 ಆನ್ಸರ್ನ ತೊಗೋಬೇಕಾಗುತ್ತೆ. ಸ್ಟೆಪ್ 1 ಆನ್ಸರ್ನ ಔಟರ್ ಕಾಲಮ್ಗೆ ಹಾಕೊಳ್ಳಿ, ಮೈನಸ್ ಸ್ಟೆಪ್ 2 ಅಲೋಯಬಲ್ ರೆಮ್ಯುನರೇಷನ್ ಏನು ಬಂದಿರುತ್ತೋ ಅದನ್ನು ಎರಡನ್ನೂ ಮೈನಸ್ ಮಾಡಿದಾಗ ನಿಮಗೆ ಸಿಗೋದೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ, ಇಲ್ಲಿ ಗಂಟೆ ನಿಮಗೆ ಇಟ್ ಮೇ ಬಿ 12 ಮಾರ್ಕ್ಸ್ಗಾರು ಕೇಳ್ತಾರೆ ಅಥವಾ 4 ಮಾರ್ಕ್ಸ್ಗಾರು ಇಷ್ಟವರೆಗೂ ಕೇಳ್ತಾರೆ. ಓಕೆನಾ, 4 ಮಾರ್ಕ್ಸ್ ಅಂತೂ ಕನ್ಫರ್ಮು. ಒಂದೊಂದು ಇಯರ್ ಕ್ವಶನ್ ಪೇಪರ್ಸಲ್ಲಿ ನಾನು ನೋಡಿದಾಗ ಏನಾಗಿದೆ ಅಂದರೆ ಅದು 12 ಮಾರ್ಕ್ಸ್ಗೂ ಕೇಳಿದ್ದಾರೆ ಆ್ಯಂಡ್ 4 ಮಾರ್ಕ್ಸ್ಗೂ ಕೇಳಿದ್ದಾರೆ. ಸೊ ಇಲ್ಲಿ ಗಂಟೆ ಕೇಳ್ಬೋದು. ಇದಾದ್ಮೇಲೆ ಸ್ಟೆಪ್ 4 ಬಂದುಬಿಟ್ಟು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅ ಫರ್ಮ್. ಸೊ ಇನ್ಕಮ್ ಫ್ರಮ್ ಅ ಫರ್ಮ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಇಲ್ಲೂ 2 ಕಾಲಮ್ಸು, ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ಕ್ವಶನಲ್ಲಿ ಕೊಟ್ಟಿದ್ರೆ ತೊಗೊಳ್ತೀರಾ, ಇಲ್ಲ ಅಂದರೆ ನೀವು ಇದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ವರ್ಕಿಂಗ್ ನೋಟ್ನ ಮಾಡಿಕೊಂಡು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ, ಅಕಸ್ಮಾತ್ ನಿಮ್ಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿಲ್ಲ ಅಂದರೆ ನೀವು ಹಾಕೊಳ್ತೀರಾ, ಇಲ್ಲ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದ್ರ ಬೇಸಿಸ್ ಮೇಲೆ ನಾನು ಸಮ್ಸನ್ನು ಸಾಲ್ವ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂದರೆ ಇದು ಸ್ಟೆಪ್ 1 ಆನ್ಸರ್ನ ತೊಗೊಳ್ತೀರಾ. ಸೊ ಸ್ಟೆಪ್ 1 ಆನ್ಸರ್ನ ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಕ್ಯಾಪಿಟಲ್ ಗೇನಲ್ಲಿ STCG ಆ್ಯಂಡ್ LTCG ಅನ್ನೋದು 2 ಟೈಪ್ಸ್ ಇದೆ, ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಎರಡು ಕೊಟ್ಟಿದ್ರೆ ಎರಡನ್ನ ಹಾಕೊಳ್ತೀರಾ, ಕೊಟ್ಟಿಲ್ಲ ಅಂದರೆ ಇಗ್ನೋರ್ ಮಾಡ್ತೀರಾ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಿಂದ ಏನಾದ್ರು ಇನ್ಕಮ್ ಇದ್ದರೆ ಅದನ್ನು ಔಟರ್ ಕಾಲಮ್ಗೆ ಹಾಕ್ತೀರಾ. ಇಷ್ಟೂ ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಸಿಗುತ್ತೆ. ಟೋಟಲ್ ಸಿಕ್ಕಿದ್ಮೇಲೆ ಸೆಟ್ ಆಫ್ ಲಾಸಸ್ನ ಮೈನಸ್ ಮಾಡ್ತೀರಾ. ಸೆಟ್ ಆಫ್ ಲಾಸ್ ನಿಮಗೆ ಕೊಡಲ್ಲ, ಯಾಕೆಂದರೆ 1 crore ಜಾಸ್ತಿ ಇದ್ದರೆ ಮಾತ್ರ ಸೆಟ್ ಆಫ್ ಲಾಸಸ್ನ ಮಾಡ್ತೀರಾ. ಸೊ ಇಲ್ಲಿ ಏನು ಇರಲ್ಲ, ಸೊ ಅದಕ್ಕೆ ನಿಲ್ಲ ಅಂತಲೇ ಹಾಕೊಳ್ತೀರಾ. ಆವಾಗ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಈ ಗ್ರಾಸ್ ಟೋಟಲ್ ಇನ್ಕಮ್ಗೆ ಡಿಡಕ್ಷನ್ಸ್ನ ಮೈನಸ್ ಮಾಡ್ತೀರಾ. ಇವಾಗ ಕ್ವಶನಲ್ಲಿ ಏನಾದ್ರು ಒಂದು ಡಿಡಕ್ಷನ್ಸ್ ಇತ್ತು ಅಂದರೆ ಅವಾಗ ಇಲ್ಲಿ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದಾಗ ನಿಮಗೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅ ಬಿಸ್ನೆಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಇದು ಸ್ಟೆಪ್ 4 ಆಗಿದೆ. ಸೊ ಸ್ಟೆಪ್ 4 ಮಾಡಿದ ಮೇಲೆ ನಿಮಗೆ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ 5 ಇದೆ. ಸೊ ಸ್ಟೆಪ್ 5 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಟ್ಯಾಕ್ಸ್ ಲಯಬಿಲಿಟಿನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಸ್ಟೆಪ್ 5ಅಲ್ಲಿ. ಸೊ ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿಗೆ 3 ಕಾಲಮ್ಸ್ ಬರುತ್ತೆ, ಪರ್ಟಿಕ್ಯುಲರ್ಸ್, ರೇಟ್ ಮತ್ತು ರುಪೀಸು. ಇವಾಗ ನೀವು ಸ್ಟೆಪ್ 4ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನು ಅಮೌಂಟ್ ಹಾಕಿರ್ತೀರೋ ಆ ಅಮೌಂಟ್ ಇಂಟು 30% ಮಾಡಬೇಕು. 30% ಯಾಕೆ ಅಂದರೆ ಇದು ಕಾನ್ಸ್ಟೆಂಟ್. ಓಕೆನಾ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ 30% ಕೊಡಬೇಕು, ಆವಾಗ ನಿಮ್ಗೆ ಔಟರ್ ಕಾಲಮ್ಗೆ ಆನ್ಸರ್ ಬರುತ್ತೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅದೇ ಸ್ಟೆಪ್ 1 ಆನ್ಸರ್ ಇಂಟು 30% ಮಾಡಿದ್ರೆ ಮತ್ತೆ ಔಟರ್ ಕಾಲಮ್ ಅಮೌಂಟ್ ಹಾಕ್ತೀರಾ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಬಂದುಬಿಟ್ಟು STCG LTCG ಅಂತ ಇದೆಯಲ್ಲ, STCGಗೆ 15%, LTCGಗೆ 20% ಇರುತ್ತೆ.
ಅದನ್ನು ಇಂಟು ಮಾಡಿ ಔಟರ್ ಕಾಲಮ್ಗೆ ಹಾಕ್ತೀರಾ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ಗೂ ಕೂಡ 30% ಇರುತ್ತೆ, ಅದನ್ನು ಔಟರ್ ಕಾಲಮ್ ಹಾಕ್ತೀರಾ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಸಿಗುತ್ತೆ. ಟೋಟಲ್ಗೆ ಸರ್ಚ್ ಚಾರ್ಜ್ನ ಹಾಕ್ತೀರಾ. ನಾನು ಆಗಲೇ ಹೇಳಿದೆ, ನನಗೆ ಟೋಟಲ್ ಇನ್ಕಮ್ ಎಕ್ಸೀಡ್ಸ್ 1 crore, 1 crore ಜಾಸ್ತಿ ಇದ್ದರೆ ಮಾತ್ರ ಸರ್ಚ್ ಚಾರ್ಜ್ನ ನೀವು ಅಮೌಂಟ್ ಪೇ ಮಾಡೋದು. ಸೊ ಇದು ಯಾವತ್ತೂ ಸರ್ಚ್ ಚಾರ್ಜ್ ನಮಗೆ ಸಮ್ಸ್ಗಳಲ್ಲಿ ಬರಲ್ಲ. ಸೊ ಅದಕ್ಕೆ ಇಲ್ಲಿ ನಿಲ್ಲ ಅಂತಲೇ ಹಾಕ್ತೀರಾ. ನೆಕ್ಸ್ಟ್ H&E ಅಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಂತ ಹೇಳಿ ನಾವು ಕರಿತೀವಿ, ಅದನ್ನು 4% ಕೊಡ್ತೀರಾ. ಅದು ಯಾವ ಬೇಸಿಸ್ ಮೇಲೆ ಅಂದರೆ, ಇಲ್ಲಿ ಟೋಟಲ್ ನಿಮ್ಗೆ ಏನು ಸಿಕ್ಕಿರುತ್ತೋ ಆ ಟೋಟಲ್ ಇಂಟು 4%ನ ಹಾಕೋಬೇಕಾಗುತ್ತೆ. ಆವಾಗ ಔಟರ್ ಕಾಲಮ್ಗೆ ಆನ್ಸರ್ ಹಾಕ್ತೀರಾ. ಈಗ ಈ ಟೋಟಲ್ ಮತ್ತು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಎರಡನ್ನೂ ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಟ್ಯಾಕ್ಸಬಲ್ ಲಯಬಿಲಿಟಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆನಾ? ಸೊ ಇಲ್ಲಿಗೆ ಇದು ಸ್ಟೆಪ್ 5 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಸಮ್ಸ್ ಬಂದುಬಿಟ್ಟು AMT ಬೇಸಿಸ್ ಮೇಲೆ ಕೊಡ್ತಾರೆ, ಅಲ್ಲಿ ನಿಮ್ಗೆ ಅಪ್ ಟು ಸ್ಟೆಪ್ 8ವರೆಗೂ ಬರುತ್ತೆ. ಇನ್ನೂ ಒಂದು 3 ಸ್ಟೆಪ್ಸ್ ಆ್ಯಡ್ ಆಗುತ್ತೆ ಅಷ್ಟೇ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟು ವೀಡಿಯೋಸಿಂದ ನಾನು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.